ಜೈ ಜೈ ರಘುವೀರ ಸಮರ್ಥ. ಮೋಕ್ಷ ಪ್ರಾಪ್ತಿಯ ಗುಟ್ಟು. ಪರಮಪ್ರಾಪ್ತಿ ಸದ್ಗತಿಯಾಗಬೇಕೆಂದು ಪೂರ್ಣ ಇಚ್ಛಾ ಖರೆ ಇರಾದ ಇದ್ದವರು ಸದಾ ಸರ್ವದಾ ಅಖಂಡನ ರಾಮನಾಮಸ್ಮರಣೆಯನ್ನು ಮಾಡಬೇಕು. ಅಹೇತುಕ ಅವ್ಯಭಿಚಾರಿಣಿ ಶ್ರೀರಾಮಭಕ್ತಿ ಮಾಡಿ ಕೃತಾರ್ಥರಾಗಬೇಕು. ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ಭಕ್ತಿ ರಾಮನಾಮಸ್ಮರಣದ ಹೊರತು ಎರಡನೇ ಉಪಾಯದಾವುದೂ ಇಲ್ಲ. ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪರಮಾರ್ಥಕ್ಕೆ ಮೊದಲು ಸಾಧನಾ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವೈರಾಗ್ಯ, ಸಮಾಧಾನ, ವಿವೇಕ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡದಲೇ ದೊರೆಯುತ್ತವೆ. ಕಾಮಕ್ರೋಧಾದಿ ಷಡ್ವೈರಿಗಳು ಪರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂಥ ದಂಭ ಅಹಂಕಾರಾದಿಗಳು ತಮ್ಮಷ್ಟಕ್ಕೆ ತಾವೇ ಲಯ ಹೊಂದುತ್ತವೆ. ಸಾಧು ಸಂಗತಿ ಮಹಿಮಾ ಅಗಾಧವದೆ. ಸಾಧುಗಳಲ್ಲಿ ಸದೋದಿತ ಭಗವಚ್ಚರ್ಚಾ, ಭಗವದ್ ಗುಣಾನುವರ್ಣನ, ರಾಮನಾಮ ಸ್ಮರಣ, ಸದುಪದೇಶ ಅಹೋರಾತ್ರಿ ನಡೆದಿರುತ್ತದೆ. ಅಲ್ಲಿ ವಾಸ ಮಾಡಿದವರಿಗೆ ಇದನ್ನೆಲ್ಲ ಕೇಳಿ ಕೇಳಿ ಪರಮಾತ್ಮನಲ್ಲಿ ತದಾಕಾರ ವೃತ್ತಿಯಾಗುತ್ತದೆ. ಪರಮಾತ್ಮನಲ್ಲಿ ವೃತ್ತಿಲಯವಾದರೆ ಜೀವನ್ಮುಕ್ತನಾಗುತ್ತಾನೆ. ವಿಷಯಾಕಾರದಿಂದ ಬಂಧ, ಪರಮಾತ್ಮನ ಆಕಾರ ವೃತ್ತಿಯಿಂದ ಮೋಕ್ಷ. ವೃತ್ತಿಗೆ ವಿಷಯದ ಸಂಬಂಧವಾಗದೇ ಇರಲಿಕ್ಕೆ ಸದೋದಿತ ಭಗವದ್ ಅನುಸಂಧಾನವೇ ಕಾರಣ. ಕೂತಾಗ, ನಿಂತಾಗ, ಮಲಗಿದಾಗ, ಹೋಗುವಾಗ, ಬರುವಾಗ ಸದಾ ಸರ್ವದಾ ರಾಮಧ್ಯಾನ ಮಾಡುತ್ತಿರಬೇಕು. ರಾಮನಾಮವನ್ನು ಬಿಟ್ಟು ವಿಷಯದ ಕಡೆಗೆ ಹೋಗಲಿಕ್ಕೆ ವೃತ್ತಿಗೆ ಸವಡು ಕೊಡಬಾರದು. ಹೇ ರಾಮ, ಹೇ ದಯಾನಿಧೆ, ನನ್ನ ಎಂದು ಉದ್ಧಾರ ಮಾಡತೀದಿ. ನಿನ್ನ ಸಗುಣಮೂರ್ತಿ ಎಂದು ಕಂಡೇನು. ರಾಮ, ತೀವ್ರ ದರ್ಶನ ಕೊಡೋ. ನಿನ್ನ ದರ್ಶನ ಆಗದ ಹೊರತು ಚೈನಿಲ್ಲ. ರಾಮ, ನಾನು ಅಗಾಧ ಪಾಪಿ ಇದ್ದೇನೆ. ನನ್ನಂಥ ಕೆಟ್ಟವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಹೇ ದಯಾ ಸಮುದ್ರ ಶ್ರೀರಾಮ, ತೀವ್ರವಾಗಿ ಭವಸಮುದ್ರವನ್ನು ದಾಟಿಸು. ಸಂತತಿ, ಸಂಪತ್ತಿ ಮೊದಲಾದ ಐಹಿಕ ಪಾರ್ಥಿಕ ಸುಖವು ಏನೂ ಬೇಡ. ನಿನ್ನ ಪಾದದಲ್ಲಿ ದೃಢಭಕ್ತಿ ಕೊಡು. ನನ್ನ ನಾಲಿಗೆಯಲ್ಲಿ ಸದಾ ರಾಮ ನಿನ್ನ ನಾಮವಿರಲಿ. ಕಿವಿಗಳು ರಾಮ ನಿನ್ನ ಕಥಾ ಕೇಳಲಿ. ಮಸ್ತಕವು ರಾಮ ನಿನ್ನ ಪಾದಕ್ಕೆ ಸಾಷ್ಟಾಂಗ ಹಾಕಲಿ. ಕೈಗಳಿಂದ ರಾಮ ನಿನ್ನ ಪೂಜಾ ಸಮ್ಮರ್ಜನಾದಿ ಸೇವಾ ಘಡಾಯಿಸಲಿ. ಪಾದಗಳಿಂದ ಪ್ರದಕ್ಷಿಣಾ ಘಡಾಸಲಿ. ರಾಮ, ನಾನು ಅಜ್ಞಾನಿ ಇದ್ದೇನೆ, ಏನೂ ತಿಳುವಳಿಕೆ ಇಲ್ಲ. ನೀನೇ ನನ್ನ ಹೃದಯದಲ್ಲಿ ನಿಂತು ನಿನ್ನ ಪಾದದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡು. ಶ್ರೀರಾಮ, ನಿನ್ನ ಹೊರತು ನನಗಾರೂ ಆಧಾರವಿಲ್ಲ. ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ. ಹೇ ಕೃಪಾಸಾಗರ ಶ್ರೀರಾಮ, ಅಜ್ಞಾನಾಧ್ವಾಂತ ನಿವಾರಣ, ನೀನೇ ಗತಿ ಎಂದು ಅನನ್ಯ ಭಾವದಿಂದ ಶರಣು ಹೋಗಬೇಕು. ಸಹಸಾ ಪಾಪ ಮಾರ್ಗದ ಕಡೆ ಪ್ರವೃತ್ತಿ ಇರಬಾರದು. ಸುಳ್ಳು ಕೆಲಸಕ್ಕೆ ಹೋಗಬಾರದು. ಜನರು ನಿಂದ ಮಾಡಿದರೆ ವಿಷಾದ ಪಡಬಾರದು. ಸ್ತುತಿ ಮಾಡಿದರೆ ಹರ್ಷಪಡಬಾರದು. ಜನರ ನಿಂದಾ ಸ್ತುತಿ ಮಾಡಬಾರದು. ಸರ್ವತ್ರದಲ್ಲಿ ಪರಮಾತ್ಮನಿದ್ದಾನೆ. ಹೆಂಡರು, ಮಕ್ಕಳು, ಮನಿ, ಹೊಲ, ಸಂಪತ್ತಿ ಮೊದಲಾದ ದೃಶ್ಯ ಪದಾರ್ಥ ಮಿಥ್ಯಾ ಎಂದು ತಿಳಿಯಬೇಕು. ದೇವರು ಒಬ್ಬನೇ ಶಾಶ್ವತ. ಅಹೋರಾತ್ರಿ ರಾಮ ಭಜನೆಯಲ್ಲಿಯೇ ಕಾಲಕ್ರಮಣ ಮಾಡಬೇಕು. सदा सर्वदा योग तुझा घडावा. तुझे कारुणे देह माझा पडावा. उपेक्षो नको गुणवंता अनंता. रघुनायक मागणी हेचे आदा. ज्या ज्या स्थळी हे मनुजाय माझे, त्या त्या स्थळी हे निजरूप तुझे. मी ठेवितो मस्तक ज्या ठिकाणी, तेथे तुझे सद्गुरु पाय दोन्ही. जयाच्या जनी जन्म नामार्थ झाला. जयाने सदा वास नामात केला. जयाच्या मुखी सर्वदा नाम कीर्ती. नमस्कार त्या ब्रह्म चैतन्य मूर्ती. सद्गुरुनाथ महाराज की जय. जय जय रघुवीर समर्थ. जय जय रघुवीर समर्थ. धन्य जगिया गुरुवर्य हे मारुती अवतार. मारुती अवतार, काही नाही अणु मात्र ही संशया सितार. काया वर्णुमी गुणतयांचे न पुरे ही वाणी. वृद्धी सिद्धी सदा तयाला जोडिता ती पाणी. भाविका सेवका देती सुखपार.
दबरीती त्यांच्या प्रेमदृष्टीने दुरितांचा भार. दया सिंधू हे समस्त वाटे रामदास येती, दीनदास ते उद्धाराया अवतारा घेती. नारी नर हे अवघे ज्वाला रामरूप होती, तीळप्राय मनी बेरीची नाही समदृष्टी पाहती. नाथ ते योग्य ते करती व्यवहार, परिलिप्त न च होती जैसे पंकी अंबर. ज्यांची वृत्ती सदा आनंदी आत्मसुखी विलसे, सत्वरजतमा विरहित चवती तुर्यातीत असे. केवळ रामची गमती माझे गोंदावले कर, अनन्य भाव शरण गेलिया दासा सुख कर. तारिती बोधिती राममंत्र सार, रामतनया चरणावंदी जोडनियाकार. धन्य जगिया गुरुवर्य हे मारुती अवतार,